ಬೇಕರಿಯಲ್ಲಿ ಕೇಕ್ ಮಾಡುವವರು ಹೆಚ್ಚಾಗಿ ಪ್ರೀಮಿಕ್ಸ್ ನಿಂದ ಕೇಕ್ ಅನ್ನು ಮಾಡ್ತಾರೆ. ಪ್ರೀಮಿಕ್ಸ್ ಅಂದ್ರೆ ಕೇಕ್ ಮಾಡಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಯನ್ನು ಸರಿಯಾದ ಅಳತೆಯಲ್ಲಿ ಹಾಕಿ ಮಾಡಿದ ಹಿಟ್ಟು. ಸೊ ಇದು ರೆಡಿ ಇದ್ರೆ ಕೇವಲ ನೀರು ಮತ್ತು ಆಯಿಲ್ ಅನ್ನು ಹಾಕಿ ಕೇಕ್ ಬ್ಯಾಟರ್ ಅನ್ನು ಕಲಿಸಿಕೊಂಡ್ರೆ ಆಯ್ತು. 2 ನಿಮಿಷದಲ್ಲಿ ಕೇಕ್ ನ ಬ್ಯಾಟರ್ ರೆಡಿ ಆಗ್ತದೆ. ಇದನ್ನು ಹೇಗೆ ತಯಾರಿಸುವುದು ಅಂತ ಈಗ ನೋಡೋಣ. ನೀವು ಯಾವುದೇ ಕೇಕ್ ಅನ್ನು ತಯಾರಿಸುವಾಗ ಅದರಲ್ಲಿ ಉಪಯೋಗಿಸುವ ಸಾಮಗ್ರಿ ಅಳತೆ ತುಂಬಾ ಪ್ರಮುಖವಾದದ್ದು. ನೀವು ಕಪ್ ಮೆಜರ್ಮೆಂಟ್ ಫಾಲೋ ಮಾಡ್ತಿದ್ರೆ ಸರಿಯಾದ ಕಪ್ ಅನ್ನೇ ಆರಿಸಿಕೊಳ್ಳಿ. ನಾನಿಲ್ಲಿ ಉಪಯೋಗಿಸುವ ಕಪ್ 1 ಕಪ್ ಅಂದ್ರೆ 250 ml. ಈ ಕಪ್ ಅನ್ನು ಉಪಯೋಗಿಸಿಕೊಂಡು ನೀವು ಯಾವುದೇ ಸಾಮಗ್ರಿಗಳನ್ನು ಹೇಗೆ ಅಳತೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಸಪೋಸ್ ನಿಮ್ಗೆ 1 ಕಪ್ ಮೈದಾ ಬೇಕು ಅಂತ ಅನ್ಕೊಳ್ಳೋಣ. ಈ ಕಪ್ ಅನ್ನು ಪೂರ್ತಿಯಾಗಿ ತುಂಬಿಸಿಕೊಂಡ ನಂತರ ಈ ರೀತಿ ಸ್ವಲ್ಪನೇ ಶೇಕ್ ಮಾಡ್ಕೊಳ್ಳಿ. ಆಗ ಹೆಚ್ಚುವರಿ ಮೈದಾವನ್ನು ತೆಗೆದಂತಾಗ್ತದೆ. ನೀವು ಇದನ್ನು ತೆಗೆದುಕೊಂಡ ನಂತರ ಒಂದು ಸ್ಪೂನ್ ಅಥವಾ ಚಾಕುವಿನಿಂದ ಈ ರೀತಿ ಲೆವೆಲ್ ಮಾಡ್ಕೊಳ್ಬೇಕು. ಆಗ ಇದು ಪರ್ಫೆಕ್ಟ್ ಆಗಿ 1 ಕಪ್ ಅಂತ ಆಗ್ತದೆ. ಇದೇ ಮೆಥಡ್ ಅನ್ನು ಟೀ ಸ್ಪೂನ್, ಟೇಬಲ್ ಸ್ಪೂನ್ ಉಪಯೋಗಿಸುವಾಗ ಸಹ ಫಾಲೋ ಮಾಡಬೇಕು. ನೀವು ಇದನ್ನು ಲೆವೆಲ್ ಮಾಡದೆ ಡೈರೆಕ್ಟ್ ಆಗಿ ಹಾಕಿದ್ರೆ ನಿಮ್ಮ ರೆಸಿಪಿಯಲ್ಲಿ ಕೊಟ್ಟ ಅಳತೆ ಎಲ್ಲ ಮಿಸ್ ಮ್ಯಾಚ್ ಆಗಿ ಕೇಕ್ ನ ಟೆಕ್ಸ್ಚರ್ ಸರಿಯಾಗಿ ಬರೋದಿಲ್ಲ. ಪ್ರೀಮಿಕ್ಸ್ ಅನ್ನು ಮಾಡುವ ಮೊದಲು ನಾವು ಕೇಕ್ ಫ್ಲವರ್ ಅನ್ನು ತಯಾರಿಸಬೇಕು. ಅದು ಹೇಗಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 1 ಕಪ್ ಮೈದಾವನ್ನು ಹಾಕಿ. ಈಗ ಈ ಮೈದಾದಿಂದ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾವನ್ನು ಪುನಃ ತೆಗೆಯಿರಿ. ನಾನು ಮೊದಲೇ ಹೇಳಿದಾಗೆ ಇದನ್ನು ಸಹ ಲೆವೆಲ್ ಮಾಡಬೇಕು. ಆಗ ಎಕ್ಸಾಕ್ಟ್ ಆಗಿ 1 ಟೇಬಲ್ ಸ್ಪೂನ್ ಬರ್ತದೆ. ಇದನ್ನು ವಾಪಸ್ ಮೈದಾ ತುಂಬಿಕೊಂಡ ಡಬ್ಬದಲ್ಲಿ ಹಾಕಿ. ನಾವಿದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನು ಹಾಕಬೇಕು. ಇದನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಒಂದು ಸ್ಟ್ರೈನರ್ ಅನ್ನು ಇಟ್ಕೊಂಡು ನಾವು ಮಿಶ್ರಣ ಮಾಡಿಕೊಂಡ ಮೈದಾ ಮತ್ತು ಕಾರ್ನ್ ಫ್ಲೋರ್ ಅನ್ನು ಇದಕ್ಕೆ ಹಾಕಿ ಜರಡಿ ಹಿಡಿಬೇಕು. ಈ ರೀತಿ ಮಾಡೋದ್ರಿಂದ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಕೇಕ್ ಫ್ಲವರ್ ಈಗ ಸಿದ್ಧವಾಗಿದೆ. ಇದು ಮಾಡಲಿಕ್ಕೆ ಮೈದಾ ಮತ್ತು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಬೇಕಷ್ಟೇ. ನೀವು ಯಾವುದೇ ಪ್ರೀಮಿಕ್ಸ್ ಅನ್ನು ಮಾಡುವಾಗ ಮೊದಲಿಗೆ ಕೇಕ್ ಫ್ಲವರ್ ಅನ್ನು ಮಾಡಲೇಬೇಕಾಗ್ತದೆ. ನಂತರ ಆಯಾ ಫ್ಲೇವರ್ ನ ಸಾಮಗ್ರಿಯನ್ನು ಹಾಕಿ ಪ್ರೀಮಿಕ್ಸ್ ಅನ್ನು ಮಾಡಲಾಗ್ತದೆ. ನಾವೀಗ ಚಾಕ್ಲೇಟ್ ಫ್ಲೇವರ್ ನ ಪ್ರೀಮಿಕ್ಸ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿನಲ್ಲಿ ನಾವು ತಯಾರಿಸಿದ ಕೇಕ್ ಫ್ಲವರ್ ಅನ್ನು ಹಾಕೋಣ. ಇದಕ್ಕೆ 1/4 ಕಪ್ ನಷ್ಟು ಕೋಕೋ ಪೌಡರ್ ಅನ್ನು ಹಾಕಬೇಕು. ನಾವಿಲ್ಲಿ ಚಾಕ್ಲೇಟ್ ಕೇಕ್ ಪ್ರೀಮಿಕ್ಸ್ ಮಾಡೋದ್ರಿಂದ ಕೋಕೋ ಪೌಡರ್ ಅನ್ನು ಹಾಕ್ತೇವೆ. ಬೇಕಿಂಗ್ ವಿಷಯಕ್ಕೆ ಬಂದಾಗ ಕೋಕೋ ಪೌಡರ್ ಅನ್ನು ಹೆಚ್ಚಾಗಿ ಬಳಸಲಾಗ್ತದೆ. ನೀವು ಆದಷ್ಟು ಒಳ್ಳೆ ಕ್ವಾಲಿಟಿಯ ಕೋಕೋ ಪೌಡರ್ ಅನ್ನೇ ಬಳಸಿ. ನಾವು ಒಳ್ಳೆ ಕ್ವಾಲಿಟಿಯ ಸಾಮಗ್ರಿಯನ್ನು ಉಪಯೋಗಿಸಿದರೆ ಕೇಕ್ ಸಹ ತುಂಬಾ ರುಚಿಕರವಾಗಿರ್ತದೆ. ಇದಕ್ಕೀಗ 1 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿಯನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕಿ. ನಾವು ಉಪಯೋಗಿಸುವ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ತುಂಬಾ ಹಳೆಯದ್ದಾಗಿರಬಾರದು. ಇದಕ್ಕೀಗ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನು ಹಾಕಬೇಕು. ನಾವಿದಕ್ಕೆ ಸಿಟ್ರಿಕ್ ಆಸಿಡ್ ಅನ್ನು ಹಾಕ್ತೇವೆ. ಇದು ನಿಮ್ಮ ಹತ್ರ ಇಲ್ಲದಿದ್ರೆ ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡಿ. ಆದ್ರೆ ನೀವು ಕೇಕ್ ನ ಬ್ಯಾಟರ್ ಅನ್ನು ತಯಾರಿಸುವಾಗ ಇದರ ಬದಲಿಗೆ 1 ಟೀ ಸ್ಪೂನ್ ಅಷ್ಟು ವಿನೆಗರ್ ಅನ್ನು ಹಾಕಬೇಕಾಗ್ತದೆ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಸಿಟ್ರಿಕ್ ಆಸಿಡ್ ಅನ್ನು ಹಾಕ್ತೇನೆ. ಈಗ 1/4 ಟೀ ಸ್ಪೂನ್ ಉಪ್ಪನ್ನು ಹಾಕಿ. ಇದಕ್ಕೆ 2/3 ಕಪ್ ನಷ್ಟು ಸಕ್ಕರೆ ಪುಡಿಯನ್ನು ಹಾಕಬೇಕು. 2/3 ಕಪ್ ಅಂದ್ರೆ 160 ml ನ ಕಪ್ ಅನ್ನು ಉಪಯೋಗಿಸಿ. ನಾವಿದಕ್ಕೆಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯ್ತು. ಇದನ್ನು 2 ಸಲ ಚೆನ್ನಾಗಿ ಮಿಕ್ಸಿನಲ್ಲಿ ತಿರುಗಿಸಬೇಕು. ಚಾಕ್ಲೇಟ್ ಕೇಕ್ ಪ್ರೀಮಿಕ್ಸ್ ಈಗ ರೆಡಿಯಾಗಿದೆ. ನಾನೊಂದು ವಿಷಯವನ್ನು ಹೇಳಲಿಕ್ಕೆ ಇಲ್ಲಿ ಮರೆತು ಬಿಟ್ಟಿದ್ದೇನೆ. ನಿಮ್ಮ ಹತ್ರ ವೆನಿಲ್ಲಾ ಪೌಡರ್ ಇದ್ರೆ ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕುವಾಗ ಅದನ್ನು ಸಹ 1 ಟೀ ಸ್ಪೂನ್ ಅಷ್ಟು ಹಾಕಿ. ವೆನಿಲ್ಲಾ ಪೌಡರ್ ಇಲ್ಲದಿದ್ರೆ ಕೇಕ್ ಬ್ಯಾಟರ್ ಅನ್ನು ತಯಾರಿಸುವಾಗ 1 ಟೀ ಸ್ಪೂನ್ ಅಷ್ಟು ವೆನಿಲ್ಲಾ ಎಸೆನ್ಸ್ ಅನ್ನು ಹಾಕಬೇಡಿ. ನಾನು ಪುನಃ ಸೇಮ್ ಮಿಕ್ಸಿಂಗ್ ಬೌಲ್ ನಲ್ಲಿ ಒಂದು ಸ್ಟ್ರೈನರ್ ಅನ್ನಿಟ್ಟು ಇದನ್ನು ಹಾಕ್ತೇನೆ. ಇದನ್ನೀಗ ನೀವು 2 ಸಲ ಜರಡಿ ಹಿಡಿಬೇಕು. ನೀವು ಪ್ಯಾಕೆಟ್ಗಳಲ್ಲಿ ಸಿಗುವ ಪ್ರೀಮಿಕ್ಸ್ ಅನ್ನು ತಕೊಳ್ಳಿಕ್ಕೆ ಹೋದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗಿರ್ತದೆ. ಅದೇ ನೀವು ಮನೆಯಲ್ಲಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು.
ಈ ಚಾಕ್ಲೇಟ್ ಪ್ರೀಮಿಕ್ಸ್ ಅನ್ನು ಬಳಸಿ ತುಂಬಾ ವಿಧದ ಕೇಕ್ಗಳನ್ನು ಮಾಡಬಹುದು. ಬೇಕರಿಗಳಲ್ಲಿ ಸೇಮ್ ಸ್ಪಾಂಜ್ ಕೇಕ್ನ ಬೇಸ್ನಿಂದ ಬೇರೆ ಬೇರೆ ಕಲರ್, ಡೆಕೋರೇಷನ್, ಎಸೆನ್ಸ್, ಕ್ರೀಮ್ಗಳನ್ನು ಬಳಸಿ ತುಂಬಾ ವೆರೈಟಿಯ ಕೇಕನ್ನು ಮಾಡ್ತಾರೆ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾನು ಚೆನ್ನಾಗಿ ಜರಡಿ ಹಿಡಿಯುತ್ತೇನೆ. ಚಾಕ್ಲೇಟ್ ಕೇಕ್ ಪ್ರೀಮಿಕ್ಸ್ ಈಗ ಉಪಯೋಗಿಸಲು ಸಿದ್ಧವಾಗಿದೆ. ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ ಗಟ್ಟಿಯಾಗಿ ಮುಚ್ಚಿಡಿ. ಈ ಪ್ರೀಮಿಕ್ಸ್ ಅನ್ನು ಸರಿಯಾಗಿ 3 ತಿಂಗಳ ಕಾಲ ನೀವು ಸ್ಟೋರ್ ಮಾಡಬಹುದು. ಈ ಪೂರ್ತಿ ಪ್ರೀಮಿಕ್ಸ್ ಅನ್ನು ಬಳಸಿಕೊಂಡು ನೀವು 1 kgಯ ಕೇಕ್ ಅನ್ನು ಮಾಡ್ಲಿಕ್ಕಾಗ್ತದೆ. ನೀವು ಅರ್ಧ kgಯ ಕೇಕ್ ಅನ್ನು ಮಾಡೋದಾದ್ರೆ ಇದನ್ನು 2 ಸಲ ಉಪಯೋಗಿಸಬಹುದು. ಈ ಪ್ರೀಮಿಕ್ಸ್ ತುಂಬಾ ಸ್ವೀಟ್ ಆಗಿರೋದಿಲ್ಲ. ನಾವಿದನ್ನು ಪೇಸ್ಟ್ರಿ ಕೇಕ್ಗಳಿಗೆ ಬಳಸೋದ್ರಿಂದ ಮತ್ತು ಅಂತ ಕೇಕ್ಗೆ ಶುಗರ್ ಸಿರಪ್ ಹಾಕಿ ಮಾಯ್ಸ್ಟ್ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಕಡಿಮೆನೇ ಸ್ವೀಟ್ನೆಸ್ ಬಳಸ್ತೇವೆ. ನಾನೀಗ ಇದೇ ಪ್ರೀಮಿಕ್ಸ್ ಅನ್ನು ಬಳಸಿ ಮಾಡಿದ ಕೇಕ್ ತೋರಿಸ್ತೇನೆ. ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಅರ್ಧ kgಯ ಕೇಕ್ ಅನ್ನು ಮಾಡಬೇಕಾದ್ರೆ ಇದರ ಅರ್ಧದಷ್ಟು ಪ್ರೀಮಿಕ್ಸ್ ಅನ್ನು ತೆಗೆದುಕೊಳ್ಳಿ. ಮತ್ತೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಯಾವುದೇ ಫ್ಲೇವರ್ ಇರದ ಎಣ್ಣೆಯನ್ನು ಹಾಕಿ. ಸ್ವಲ್ಪ ಬಿಸಿ ನೀರು ಅಥವಾ ಹಾಲು ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಈ ರೀತಿ ಬ್ಯಾಟರ್ ಅನ್ನು ತಯಾರಿಸಬೇಕು. ಈ ಹಿಟ್ಟಿನಿಂದ ಮಾಡಿದ ಕೇಕ್ ನೋಡಿ ಹೇಗಿದೆ ಅಂತ. ನಾನು ಓವನ್ ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 22 ನಿಮಿಷ ಇದನ್ನು ಬೇಕ್ ಮಾಡಿದ್ದೇನೆ. ನೀವು ಕುಕ್ಕರ್ ನಲ್ಲಿ ಅಥವಾ ಕಡಾಯಿನಲ್ಲಿ ಬೇಕ್ ಮಾಡುವುದಾದ್ರೆ 35 ನಿಮಿಷದಿಂದ 40 ನಿಮಿಷ ಸಾಕು. ಇದನ್ನು ಈ ರೀತಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಒಳಗಿನೂ ತುಂಬಾ ಚೆನ್ನಾಗಿ ಬೇಕಾಗಿದೆ ಮತ್ತೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಇದೆ. ಈ ಪ್ರೀಮಿಕ್ಸ್ ಅನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿ. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.